ನಮಸ್ಕಾರ ವೀಕ್ಷಕರೇ, ಈ ಸಂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸರೋಜಾ ಸುಮಂತ್. ಈ ಸುದ್ದಿ ಯಾರಿಗಾಗಿ ಗೊತ್ತಾ? ನಿನ್ನೆ ಅಂದ್ರೆ ಭಾನುವಾರ ಯಾರೆಲ್ಲ ಬೆಳಗಾವಿಯಿಂದ ಬೆಂಗಳೂರಿಗೆ ಸ್ಪೆಷಲ್ ಟ್ರೈನ್ ಅನ್ನ ಬುಕ್ ಮಾಡಿಕೊಂಡಿದ್ರೋ ಅವರಿಗಾಗಿ. ನಿಮ್ಗೆಲ್ಲ ಈ ಅನುಭವ ಆಗೇ ಇರುತ್ತಲ್ಲ, ಸ್ಪೆಷಲ್ ಟ್ರೈನು ಹೇಗೋ ನಾರ್ಮಲ್ ಟ್ರೈನ್ ಸಿಕ್ಕಿಲ್ಲ, ಸ್ಪೆಷಲ್ ಟ್ರೈನ್ ನಲ್ಲಿ ವಿಶೇಷವಾಗಿ ಜರ್ನಿ ಮಾಡಬಹುದು ಅಂತ ಕಾದು ಕಾದು ಸುಸ್ತಾಗಿರುವಂತ ಘಟನೆ. ಈ ಅನುಭವನ ಇವತ್ತು ನೆನ್ಸ್ಕೊಂಡು ಯಾಕಾದ್ರೂ ಆ ಟ್ರೈನ್ ಬುಕ್ ಮಾಡ್ಕೊಂಡ್ರು ಅನ್ನೋ ಒಂದು ಪಶ್ಚಾತ್ತಾಪವನ್ನ ಸಾಕಷ್ಟು ಜನ ಪಟ್ಟಿರ್ತಾರೆ ಇವತ್ತು. ಅದನ್ನೆಲ್ಲ ಏನಾಯ್ತು, ನಿನ್ನೆ ಟ್ರೈನ್ ಏನಾಯ್ತು, ಜನರಿಗೆ ಏನಾಯ್ತು, ಇದೆಲ್ಲ ಹೇಳೋಕ್ಕೂ ಮುಂಚೆ ನಮ್ಮ ಈ ಸಂಜೆ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಸಾಮಾನ್ಯವಾಗಿ ದೂರಗಳಿಗೆ ಹೋಗುವವರು ಟ್ರೈನ್ ನಲ್ಲಿ ಜರ್ನಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಬಸ್ ಜರ್ನಿಗಿಂತ ಟ್ರೈನ್ ಜರ್ನಿ ಉತ್ತಮ ಅಂತ. ಯಾಕಂದ್ರೆ ಅದು ಸೇಫ್ಟಿ ಇರುತ್ತೆ, ಜೊತೆಗೆ ಯಾವುದೇ ತರಹದ ಆಯಾಸ ಆಗಲ್ಲ ಅಂತ. ಅದರಲ್ಲೂ ವೀಕೆಂಡ್ ನಲ್ಲಿ ಟ್ರೈನ್ ಜರ್ನಿ ಮಾಡುವವರಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ವಾರದ ಮೊದಲೇ ಬುಕ್ ಮಾಡಿಕೊಂಡಿದ್ರೆ ಫೈನ್. ಅರ್ಜೆಂಟ್ ಆಗಿ ಬುಕ್ ಮಾಡಿಕೊಳ್ಳುವವರಿಗೆ ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇಲ್ಲೊಂದು ಟಿಕೆಟ್ ಇದ್ರೆ, ಇಲ್ಲೊಂದು ಸೀಟ್ ಇದ್ರೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬುಕ್ ಮಾಡ್ಕೊಳ್ಳೋರ್ಗೂ ಸಿಗುತ್ತೆ. ಆದ್ರೆ ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವಂತ ವಿಚಾರ ಏನಂದ್ರೆ, ನಿನ್ನೆ ಭಾನುವಾರ ಸಾವಿರಾರು ಜನರ ಹಣ ರೈಲ್ವೆಯಿಂದ ಕೈ ತಪ್ಪಿರುವ ಬಗ್ಗೆ. ಅದು ಹೇಗಾಯ್ತು ಅಂತ ಹೇಳ್ತೀವಿ, ಮುಂದೆ ನೋಡಿ. ಯಾವುದೇ ಟ್ರೈನ್ಗಳಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಸಮಯ ಇರುತ್ತೆ. ಒಂದಿಷ್ಟು ದಂಡವನ್ನ ಕಟ್ಕೊಂಡು ಉಳಿದ ಅಮೌಂಟ್ ಅನ್ನ ಯಾವ ಅಕೌಂಟ್ ಇಂದ ಈ ಟಿಕೆಟ್ ತಗೊಂಡಿರ್ತಾರೆ ಆ ಅಕೌಂಟ್ಗೆ ರೀಫಂಡ್ ಅನ್ನ ಮಾಡ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ನಿನ್ನೆ ಆ ಟ್ರೈನ್ ನಂಬರ್ ಅನ್ನ ಹೇಳ್ತೀನಿ, ಕೇಳಿ. 06530 GTNR SMVB SPL ಅಂದ್ರೆ ಇದು ಸ್ಪೆಷಲ್ ಟ್ರೈನ್ ಹೆಸರು. ಇದರಲ್ಲಿಯೇ ಇದೆ ಸ್ಪೆಷಲ್ ಟ್ರೈನ್ ಅಂತ. ಸಮಸ್ಯೆ ಏನ್ ಗೊತ್ತಾ? ನಿನ್ನೆ ಬೆಳಗಾವಿಯಿಂದ ಸಂಜೆ 7 ಗಂಟೆಗೆ ಹೊರಡುತ್ತೆ ಅಂತ ಬುಕ್ ಆಗಿದ್ದ ಟ್ರೈನ್ ಯಾರಿಗೂ ಸಿಕ್ಕಿಲ್ಲ. ಇದರಿಂದ ನೂರಾರು ಜನಕ್ಕೆ ಅತಂತ್ರ ಪರಿಸ್ಥಿತಿ ಉಂಟಾಗಿದೆ. ಸ್ಪೆಷಲ್ ಟ್ರೈನ್ ಇದೆ ಅಂತ ಬುಕ್ಕಿಂಗ್ ಸೆಂಟರ್ ಅವರು ಬುಕ್ ಮಾಡಿಕೊಟ್ರು. ಇದು ಜನರಿಗೆ ಅದೆಷ್ಟು ಸಮಸ್ಯೆ ಉಂಟು ಮಾಡ್ತು ಅಂದ್ರೆ, ಓಕೆ ಸ್ಪೆಷಲ್ ಟ್ರೈನ್ ಇದೆ, ಬೇರೆ ಟ್ರೈನ್ ಎಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಈ ಟ್ರೈನ್ಗೆ ಹೋಗೋಣ ಅಂತ ಕೂತಿದ್ದವರೆಲ್ಲ ರಾತ್ರಿ ಕಾದು 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 ಸಾಕಾಗಿ ಇನ್ಯಾವುದೋ ಟ್ರೈನ್ ಅಲ್ಲೋ ಇನ್ಯಾವುದೋ ಬಸ್ ನಲ್ಲೇ ಬರುವಂತೆ ಆಯ್ತು. ಅಷ್ಟಕ್ಕೂ ಈ ಟ್ರೈನ್ ನ ಬುಕ್ಕಿಂಗ್ ಮಾಡ್ಕೊಟ್ಟಿದ್ದು ಅಥವಾ ದುಡ್ಡು ಹಾಕಿಸ್ಕೊಂಡಿದ್ದು ರೈಲ್ವೆ ಇಲಾಖೆನೆ. ಈ ಬುಕ್ಕಿಂಗ್ ಸೆಂಟರ್ ನಲ್ಲೆಲ್ಲ ನಿಮ್ಗೆ ರೈಲ್ವೆ ಇಲಾಖೆ ಆಪ್ ಗಳಲ್ಲೇನೆ ಟ್ರೈನ್ ಗಳನ್ನ ಬುಕ್ ಮಾಡೋದು. ರೈಲ್ವೆ ಇಲಾಖೆಗೆ ಸ್ಕ್ಯಾನ್ ಮಾಡಿದ್ದು ಅಲ್ಲಿನ QR ಕೋಡ್ಗೆ ಹಣ ಹಾಕಿದ್ದಾರೆ. ಅಂದ್ರೆ ಏನು ರೈಲ್ವೆ ಇಲಾಖೆಯಿಂದ ಹಣ ಹಾಕಿದ್ದಾರೆ ಟಿಕೆಟ್ಗೆ ಅಂತ ಮೆಸೇಜ್ ವಾಪಸ್ ಬಂತೋ ಆಗ ಟಿಕೆಟ್ ಕನ್ಫರ್ಮ್ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಟ್ರೈನ್ ಜನಕ್ಕೆ ಸಿಕ್ಕೇ ಇಲ್ಲ, ಬಂದೇ ಇಲ್ಲ. ಭಾನುವಾರ ಸಂಜೆ 7 ಗಂಟೆಗೆ ತೋರಿಸ್ತಾ ಇದ್ದಂತ ಟ್ರೈನು ಅಂದು ಸಂಜೆ 4 ಗಂಟೆಗೆ ಚೆಕ್ ಮಾಡಿದ್ರೆ ಟ್ರೈನ್ ತೋರಿಸಿದ ಎಷ್ಟು ಗಂಟೆಗೆ ಗೊತ್ತಾ? 32 ಗಂಟೆಗಳ ಕಾಲ ತಡವಾಗಿ. ಇದನ್ನ ನೋಡಿದ ಜನ ಶಾಕ್ ಆಗೋದ್ರು. ಅಂದ್ರೆ 32 ಗಂಟೆಗಳ ಕಾಲ ಕಾಯ್ಬೇಕಾ ಅಂತ. ನಾರ್ಮಲ್ ಆಗಿ ಬೇರೆ ಟ್ರೈನ್ ಬೇರೆ ಬಸ್ ನಲ್ಲೋ ಜರ್ನಿ ಮಾಡಿದ್ರೆ ರಾತ್ರಿ ಇಡೀ ಜರ್ನಿ ಮಾಡ್ಕೊಂಡು ಬೆಳಗ್ಗೆಗೆ ಬೆಂಗಳೂರಿಗೆ ಬಂದ್ಬಿಡ್ಬಹುದು ಅಂತ. ಆದ್ರೆ ಅಂತ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನ್ ಸಿಗೋಕ್ ಸಾಧ್ಯ? ವೀಕೆಂಡ್ ಬೇರೆ, ಅದ್ರಲ್ಲೂ ಹಬ್ಬ ಮುಗಿಸ್ಕೊಂಡು ಬೇರೆ, ಮತ್ತೆ ಏನು ಸರ್ಕಾರಿ ರಜೆ ಇತ್ತಲ್ಲ ಅದಕ್ಕೆ ಅಂತ ಊರಿಗೆ ಹೋಗಿದ್ದಂತ ಜನ, ಸಾಕಷ್ಟು ಜನ ಅದನ್ನ ಮುಗಿಸ್ಕೊಂಡು ನೈಟ್ ಹೊರಟಿರ್ತಾರೆ. ಹಾಗಾಗಿ ಯಾವ ಟ್ರೈನು ಯಾವ ಬಸ್ ಕೂಡ ನಿನ್ನೆ ರಾತ್ರಿ ಫ್ರೀ ಆಗಿರೋದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗಾಗಿ ಅಲ್ಲಿನ ಜನ ಎಷ್ಟು ಕಷ್ಟಪಟ್ಟಿರ್ಬೋದು ಯೋಚನೆ ಮಾಡಿ. ಹೋಗ್ಲಿ, ಈ ಟಿಕೆಟ್ ಟ್ರೈನ್ ಬರ್ತಾ ಇಲ್ಲ, 32 ಗಂಟೆಗಳ ಕಾಲ ತಡವಾಗಿದೆ, ನಾವು ಅಷ್ಟೊತ್ತಿನವರೆಗೂ ಕಾಯೋದಕ್ಕೆ ಆಗಲ್ಲ ಅಂತ ಸಾಕಷ್ಟು ಜನ ಕ್ಯಾನ್ಸಲ್ ಮಾಡಿಕೊಳ್ಳೋದಕ್ಕೆ ಹೋದ್ರೆ ಹಣ ಆಟೋ ಜನರೇಟ್ ಆಗಿ ಬರುತ್ತೆ, ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆ, ಆದ್ರೆ ಇವಾಗ ಹಣ ಬರಲ್ಲ, ಇವಾಗ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕಸ್ಟಮರ್ ಕೇರ್ನವ್ರು ಹೇಳ್ತಾರೆ. ಅಂದ್ರೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ನಮ್ಗೆ ಈ ಟಿಕೆಟ್ ಬೇಡ, ಈಗ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅಂತ ಯಾರು ಟಿಕೆಟ್ ಬುಕಿಂಗ್ ಮಾಡಿರ್ತಾರೋ ಅವ್ರ ಕಡೆಯಿಂದ ಕಾಲ್ ಹೋದ್ರೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಈಗ ಏನು ಹಣವನ್ನ ನಿಮ್ಗೆ ವಾಪಸ್ ಮಾಡೋದಕ್ಕಾಗಲ್ಲ, ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಅನ್ನೋ ಉತ್ತರ ಕೂಡ ಬಂದಿದೆ. ನಿಮ್ಗೆ ಇದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ಇಲ್ಲಿ ಪಕ್ಕದಲ್ಲಿ ಶೋ ಆಗ್ತಾ ಇದೆ. ಏನು ಟಿಕೆಟ್ ಬುಕ್ ಆಗಿದ್ದಂಥದ್ದು, ಕ್ಯಾನ್ಸಲ್ ಆಗಿದಂಥದ್ದು, ಕಸ್ಟಮರ್ ಕೇರ್ ಏನ್ ಹೇಳಿದ್ದಾರೆ, ಮತ್ತೆ ವಾಯ್ಸ್ ಕೂಡ ಇಲ್ಲೇ ಇದೆ, ಕೇಳ್ಕೊಂಬಿಡಿ ನೀವು ಒಮ್ಮೆ. ನಾವು ನಿಮ್ಮ ವಿವರಗಳನ್ನು ಪಡೆಯುವವರೆಗೂ ದಯವಿಟ್ಟು ನಿರೀಕ್ಷಿಸಿ. ನಲ್ಲಿ ಕೊನೆಗೊಳ್ಳುವ ಐಡಿಯೊಂದಿಗಿನ ವಹಿವಾಟಿನ 2413
ಪಾವತಿಯ ಸ್ಥಿತಿಯು success, ರಿಸರ್ವೇಶನ್ನ ಸ್ಥಿತಿ success, ಈ ವಹಿವಾಟಿಗೆ ಯಾವುದೇ ರದ್ದತಿಗಳಿಲ್ಲ. ಈ ಸಂದೇಶವನ್ನು ಪುನರಾವರ್ತಿಸಲು 0ಯನ್ನು ಒತ್ತಿರಿ. ನಾವಿಲ್ಲಿ ಹೇಳೋದಕ್ಕೆ ಹೊರಟಿದ್ದೇನು ಗೊತ್ತಾ, ಇಲ್ಲಿ ಹಣ ಮುಖ್ಯ ಅಂತ ಅಲ್ಲ. ಓಕೆ, ಮಿಡಲ್ ಕ್ಲಾಸ್ ಮಂದಿಗೆ ಆ ಹಣ ಕೂಡ ಮುಖ್ಯ ಆಗೇ ಆಗುತ್ತೆ. 100-200 ಆಗಿರಲ್ಲ, ಅದು 1000-1,500 ಆಗಿರುತ್ತೆ. ಅದರಲ್ಲೂ ಫ್ಯಾಮಿಲಿ ಸಮೇತ ಹೋದೋಗಿ ಇನ್ನು ಜಾಸ್ತಿ ಆದಂತ ಹಣವನ್ನೇ ಕೊಟ್ಟು ಹೋಗಿರ್ತಾರೆ. ಅಲ್ಲೂ ಹಣ ಕೊಟ್ಟು ಎಮರ್ಜೆನ್ಸಿಗೆ ಇನ್ನೊಂದು ಟ್ರೈನಿಗೆ ಟಿಕೆಟ್ ತಗೊಳ್ಳೋದಕ್ಕೂ ಹಣ ಒದಗಿಸ್ಬೇಕು, ಅಥವಾ ಬೇರೆ ಬಸ್ಸಿಗೆ ಬರ್ಬೇಕು ಅಂತ ಅಂದಾಗ್ಲೂ ಡಬಲ್ ಚಾರ್ಜ್ ಅಂತೂ ಆಗೇ ಆಗಿರುತ್ತೆ. ಸೊ ಇಲ್ಲಿ ಹಣ ಕೂಡ ಮ್ಯಾಟರ್ ಆಗುತ್ತೆ. ಹಣಕ್ಕಿಂತ ಬಹಳ ಮುಖ್ಯವಾದ ಮ್ಯಾಟರ್ ಏನ್ ಗೊತ್ತಾ, ಸೇಫ್ಟಿ. ಈಗ ಯಾವ್ದೋ ಫಂಕ್ಷನ್ಗೆ ಅಂತ ದೂರಕ್ಕೆ ಹೋಗಿರೋರ್ಗೆ ಈ ಟ್ರೈನ್ ಇದೆ, ನಮ್ಗೆ ಸೇಫ್ ಆಗಿ ಬರ್ಬಹುದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಅಷ್ಟು ದೂರ ಹೋಗಿರ್ತಾರೆ. ಒಂದು ವೇಳೆ ಅವ್ರಿಗೆ ಯಾರು ಇಲ್ಲ, ಅಲ್ಲಿ ಏನು ಗೊತ್ತಿಲ್ಲ ಅಂದಾಗ, ಅಥವಾ 7 ಗಂಟೆಗೆ ಟ್ರೈನ್ ಇದೆ ಅಂದಾಗ 6:15 ರೈಲ್ವೆ ಸ್ಟೇಷನ್ಗೆ ಬಂದಂತ ಪರಿಸ್ಥಿತಿ ಏನಾಗಬಹುದು? ಇದಕ್ಕೆ ರೈಲ್ವೆ ಇಲಾಖೆನೆ ಏನಾದ್ರು ಬೇರೆ ವ್ಯವಸ್ಥೆ ಮಾಡಬಹುದಿತ್ತು. ಅಂದ್ರೆ ಆ ಟ್ರೈನ್ ಕ್ಯಾನ್ಸಲ್ ಆಗ್ತಿದೆ ಅಥವಾ ತುಂಬಾ ಲೇಟ್ ಆಗಿ ಆಗ್ತಿದೆ ಅನ್ನೋದನ್ನ ಬೇರೆ ರೀತಿ ಮೆಸೇಜ್ ಆದ್ರೂ ಕೊಡಬಹುದಿತ್ತು ಜನಗಳಿಗೆ. ಏನನ್ನೂ ಮಾಡದೆ ಇನ್ನು ಯಾರು ಬುಕಿಂಗ್ ಮಾಡಿರ್ತಾರೆ ಪ್ರಯಾಣಿಕರು, ಅವರು ಸಾಕಷ್ಟು ಕಷ್ಟಪಟ್ಟು ಈ ಟ್ರೈನ್ ಎಲ್ಲೈತೆ ಅಂತ ಕೇಳಿದಾಗ ಅದು 32 ಅವರ್ಸ್ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ವಿನಃ ಮುಂಚೆ ಯಾರಿಗೂ ಕೂಡ ಇಂಟಿಮೇಟ್ ಮಾಡಿಲ್ಲ. ಇದು ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗಬಹುದು? ಯಾರಾದ್ರೂ ಹಳ್ಳಿ ಜನನೋ ಅಥವಾ ಏನು ಗೊತ್ತಿಲ್ಲದೆ ಇರೋದು, ಅಲ್ಲೇನು ಪರಿಚಯ ಇಲ್ಲದೆ ಅವಿದ್ಯಾವಂತರು ಅಥವಾ ಮುಗ್ಧರು ಹೋದ್ರೆ ಅವರ ಪರಿಸ್ಥಿತಿ ಏನಾಗ್ಬಹುದು? ರಾತ್ರಿ ಇಡೀ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಳಕ್ಕಾಗತ್ತಾ? ಕೆಲವೊಬ್ಬರಿಗೆ ಅದೇ ಪರಿಸ್ಥಿತಿ ಉಂಟಾಗಿರೋದು. ಆ ಟ್ರೈನ್ ಬುಕ್ ಮಾಡಿಕೊಂಡವರು ರಾತ್ರಿ ಇಡೀ ರೈಲ್ವೆ ಸ್ಟೇಷನ್ ಕಾದು ಬರೋ ಅಂತ ಪರಿಸ್ಥಿತಿ ಕೂಡ ಕೆಲವೊಬ್ಬರಿಗೆ ಆಗಿದೆ. ಇನ್ನೊಂದಷ್ಟು ಜನ ಏನ್ ಮಾಡಿದ್ದಾರೆ, ಬೇರೆ ಏನು ರೈಲಿಗೆ ಜನರಲ್ ಟಿಕೆಟ್ ತಗೊಂಡು ಹತ್ತಿ ಅಲ್ಲಿ ಸಂಕಟ ಪಟ್ಕೊಂಡು ಬಂದಿರೋ ಅಂತ ಉದಾಹರಣೆ ಕೂಡ ಇದೆ. ರೈಲ್ವೆ ಇಲಾಖೆಗೆ ಮನವಿ ಏನಂತ ಅಂದ್ರೆ, ಈ ರೀತಿ ದೂರಕ್ಕೆ ಹೋಗುವಂತ ಪ್ರಯಾಣಿಕರಿಗೆ ನೀವು ಮಾಡೋದೇನು, ಟ್ರೈನ್ ಏನಾದ್ರು ಕ್ಯಾನ್ಸಲ್ ಆದ್ರೆ ಅವ್ರಿಗೆ ಮಾಹಿತಿಯನ್ನ ನೀಡೋದು, ಅಥವಾ ಬೇರೆ ಟ್ರೈನ್ ಏನಾದ್ರು ಇದೆಯಾ ಅಥವಾ ಏನ್ ಅವರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ. ಹೀಗೆ ಅರ್ಧ ದಾರಿಲೇ ಕೈ ಕೊಟ್ರೆ ಹೊಣೆ ಯಾರು ಅನ್ನೋದು ನಿನ್ನೆ ಯಾರೆಲ್ಲ ಟ್ರೈನ್ ಬುಕ್ ಮಾಡ್ಕೊಂಡಿದ್ರೋ ಅವರ ಪ್ರಶ್ನೆಯಾಗಿದೆ. ಯಾವುದೇ ವ್ಯವಸ್ಥೆ ಆಗಿಲ್ಲ, ಪರಿಸ್ಥಿತಿ ಅಂತೂ ಸಾಕಷ್ಟು ಕಷ್ಟಪಟ್ಟು ಅವ್ರು ಬೆಂಗಳೂರಿಗೆ ಬಂದಿರುವಂತ ಪರಿಸ್ಥಿತಿ ಆಗಿದೆ. ಏನು ಅದನ್ನ ರಿಯಲ್ ಆಗಿ ಫೀಲ್ ಮಾಡಿದಂತವ್ರು ಸಾಕಷ್ಟು ಜನ ಈ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವಿಲ್ಲಿ ಡಾಕ್ಯುಮೆಂಟ್ ತೋರಿಸ್ತಿದೀವಲ್ಲ, ಅದನ್ನ ಕೂಡ ನೀವು ನೋಡಬಹುದು. ಈ ರೀತಿ ಏನಾದ್ರೂ ಆದ್ರೆ ಜನಗಳ ಪರಿಸ್ಥಿತಿ ಏನಾಗಬಹುದು? ಇದಕ್ಕೆ ರೈಲ್ವೆ ಇಲಾಖೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಸಾಕಷ್ಟು ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಕೇಂದ್ರ ಸಚಿವರಾಗಿ ಬಂದಿರುವಂತಹ ವಿ ಸೋಮಣ್ಣ ಅವರು ರೈಲ್ವೆ ಇಲಾಖೆನಲ್ಲಿ, ಅದರಲ್ಲೂ ತುಮಕೂರು ಸಂಸದರಾಗಿದ್ದಾರೆ. ತುಮಕೂರು ಭಾಗಕ್ಕಾಗಿರ್ಬೋದು, ರಾಜ್ಯದ ರೈಲ್ವೆ ಇಲಾಖೆಗೆ ಬಹಳಷ್ಟು ಉತ್ತಮವಾದಂತಹ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಹಲವು ಯೋಜನೆಗಳನ್ನ ತರ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆ ವಿಚಾರಕ್ಕೆ ಎಲ್ಲರೂ ಕೂಡ ಅಪ್ರಿಶಿಯೇಷನ್ ಮಾಡಿದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ವಿ ಸೋಮಣ್ಣ ಅವರು ಜನರ ಜೊತೆ ನಿಲ್ಬೇಕು, ರೈಲ್ವೆ ಇಲಾಖೆಯಲ್ಲಿ ಆಗುವಂತಹ ಸಣ್ಣ ಪುಟ್ಟ ಮಿಸ್ಟೇಕ್ ಗಳನ್ನ ಸರಿ ಮಾಡಬೇಕು ಅನ್ನೋದೇ ಪ್ರಯಾಣಿಕರ ಆಶಯವಾಗಿದೆ. ಇದು ಈ ಸಂಜೆ ನ್ಯೂಸ್ ಸ್ಪೆಷಲ್. ನಮಸ್ಕಾರ.